ಮುಂದಿನ ಕಾನ್ಸೆಪ್ಟ್ ಬಂದ್ಬಿಟ್ಟು ವ್ಯವಕಲನ ಅಂತ ಹೇಳ್ತಾರೆ. ಓಕೆನಾ. ಈ ವ್ಯವಕಲನ ಅಂತಂದರೆ ಇಲ್ಲೇನಪ್ಪ ಅಂದ್ರೆ ಮೈನಸ್ ಮಾಡೋದು. ಓಕೆನಾ, ಕಳೆಯೋದು. ಒಂದಿಷ್ಟು ನಾವೇನು ಮಾಡಿದೆ, ನಾನೀಗ ಯಾವುದೋ ಒಂದು ವಾಟರ್ ಬಾಟ್ಲ್ ತೊಗೊಂಡೆ, ಅದನ್ನೇನು ಮಾಡಿದೆ, ನಾನು 50 ರೂಪಾಯಿ ಬಾಟ್ಲ್ ತೊಗೊಂಡು 20 ರೂಪಾಯಿ ಕೊಟ್ಟೆ. ಹಾಗಾದರೆ ನನ್ನ ಲಾಸ್ ಎಷ್ಟಾಯ್ತು? 30 ರೂಪಾಯಿ ಲಾಸ್ ಆಯಿತು. ಹೌದು, ಅದನ್ನು ಭಿನ್ನರಾಶಿಯಲ್ಲಿ ಹೇಳೋದು. ಓಕೆ, ಈ ಥರ ಪ್ರಶ್ನೆಗಳು ಬಂದಾಗ ಯಾವ ಥರ ಮಾಡಬೇಕಂತ ಹೇಳ್ತೀನಿ ಮಕ್ಕಳೇ. ಯಾಕಂದರೆ ಇಲ್ಲಿ ನೋಡ್ರಿ, ಈಗೇನಿದೆ 2 ಓಕೆ 2/3 ಮೈನಸ್ 1/2. ಓಕೆನಾ, ಈ ಥರ ಇದೆ. ಹಾಗಾದರೆ ಈ ಥರ ಬಂದಾಗ ನಾವು ಯಾವ ಥರ ಮಾಡಬೇಕು? ಮೊದಲು ಏನಿಲ್ಲ ಮಕ್ಕಳೇ, ಅವಾಗ ಏನು ಸಂಕಲನ ಮಾಡಿದ್ವಿ, ಈಗ ಅದೇ ಥರದ್ದು LCM ತೆಗಿಬೇಕು. ಸಂಕಲನ ಏನು ಮಾಡಿದ್ವಲ್ಲ, ಹಂಗಾರೆ ಅಡಿಷನ್ ಏನು ಮಾಡಿದ್ವಿ. ಓಕೆನಾ, ಸಬ್ಸ್ಟ್ರಾಕ್ಷನ್ ಕೂಡ ಅದೇ ಥರ ಮಾಡಬೇಕು. 3 × 2, 3 1 3, 2 ಬಂತು, 2 1 2. ಹಾಗಾದ್ರೆ ಕಂಪ್ಲೀಟ್ ಆದ. 3 2 6. ಹಾಗಾದರೆ ಲಸ ಏನು ಬಂತು? 6 ಬಂತು. ಓಕೆ ಮಕ್ಕಳೇ, ಲಸ 6 ಬಂತು. 3 2 6, 3 2 6, 2 3 6. ಓಕೆ, ಹಾಗಾದ್ರೆ ಇದನ್ನೇನು ಮಾಡಿರಿ, 2 2 4, 4 ಮೈನಸ್, ಇಲ್ಲಿ ಮೈನಸ್ ಇದೆಲ್ಲ ವ್ಯವಕಲನ ಮಾಡ್ತಿದ್ವಿ, ಮೈನಸ್ ಇದೆ. 3 1 3. ಹಾಗಾದರೆ 4ರಲ್ಲಿ ಅಂದರೆ 4ರಲ್ಲಿ 3 ತೆಗೆದ್ರೆ 1 ಉಳಿತು, ಡಿವೈಡೆಡ್ ಬೈ 6 ಆಯಿತು. 1/6. ಓಕೆನಾ ಮಕ್ಕಳೇ, ಗೊತ್ತಾಯ್ತಲ್ಲ ಯಾವ ಥರ ವ್ಯವಕಲನ ಮಾಡಬೇಕಂತ. ಈಗ ಸಂಕಲನ ಮಾಡಿದ್ವಿ, ವ್ಯವಕಲನ ಮಾಡ್ತಿದ್ವಿ. ನೋಡಿ ಇನ್ನೊಂದು ಪ್ರಾಬ್ಲಮ್ಸ್. ಓಕೆನಾ, 3/4. ಓಕೆ, 2/3. ಇದನ್ನು ವ್ಯವಕಲನ ಮಾಡಿರಿ. ಏನಿಲ್ಲ, ಡೈರೆಕ್ಟಾಗಿ ಇಲ್ಲೇ ತೊಗೊಂಬಿಡ್ರಿ. 3 4 12. ಓಕೆನಾ, ಯಾಕಂದರೆ ಇಲ್ಲಿ ಒಂದು ಸಮಸಂಖ್ಯೆಯಲ್ಲಿ ಇಲ್ಲಿ ಒಂದು ಏನೈತೆ ಅವಿಭಾಜ್ಯ ಸಂಖ್ಯೆ ಇದೆ. ಓಕೆನಾ, ಈ ಥರ ಬಂದಾಗ ಏನು ಮಾಡಬೇಕು, ಡೈರೆಕ್ಟಾಗಿ ಮಲ್ಟಿಪ್ಲಿಕೇಶನ್ ಮಾಡಬೇಕು. ನೀವು ವ್ಯವಕಲನ ಅಂದರೆ ಇದು LCM ಲಸ ತೆಗೆದ್ರೂ ಅಷ್ಟೇ ಬರುತ್ತೆ. ನೋಡಿರಿ, 4 3, 2 2 4, 3 ಉಳಿತು, 2 1 2, 3 ಉಳಿತು, 3 1 3, 2 2 4, 4 3 12. ನೋಡಿರಿ 12 ಬಂತಲ್ಲ. ಸೊ ಡೈರೆಕ್ಟಾಗಿ ಮಾಡ್ಕೊಂಬಿಡ್ರಿ. 4 3 12, 4 3 12, 3 4 12. ಹಾಗಾದರೆ 3 3 9 ಮೈನಸ್ 2 2 4. ಓಕೆನಾ, 4 2 8. ಹಾಗಾದರೆ 9ರಲ್ಲಿ 8 ಕಳೆದ್ರೆ 1/12. ಓಕೆನಾ, ಗೊತ್ತಾಯ್ತಾ ಮಕ್ಕಳು ಯಾವ ಥರ ಇದನ್ನು ವ್ಯವಕಲನ ಮಾಡಬೇಕಂತ. ಈಗೇನು ಕೊಡ್ತಾರಪ್ಪ ಅಂದ್ರೆ ನಿಮಗೆ ಮಿಶ್ರ ಭಿನ್ನ ರಾಶಿ ಇರೋದನ್ನ ಸಮಭಿನ್ನ ರಾಶಿ ತಂದು ಮತ್ತೆ ವ್ಯವಕಲನ ಮಾಡ್ತಕ್ಕಂಥ. ಓಕೆನಾ, ಈಗ ಹಿಂದಿನ ಪ್ರಾಬ್ಲಮ್ ಸಂಕಲನ ನೋಡಿದ್ವಿ, ಈಗ ವ್ಯವಕಲನಕ್ಕೆ ಬರ್ರಿ. ವ್ಯವಕಲನ ಅದೇ ಥರ ಇರುತ್ತೆ. ಸೊ ಅದೇ ಥರದ್ದು ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗ್ರಿ. ಇಲ್ಲಿ ನೋಡಿ ಯಾವ ಥರ ಕೊಡ್ತಾರೆ. ಇಲ್ಲಿ ಏನಿದ್ರು ನಿಮಗೆ ಅಪ್ಲೈಡ್ ಕ್ವಶನ್ಸ್ ಕೊಡ್ತಾರೆ ಮಕ್ಕಳೇ. ಹಾಗಾಗಿ ಸ್ವಲ್ಪ ನೀವು ಅಪ್ಲೈಡ್ ಕ್ವಶನ್ಸ್ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ, ಹಾಗಾದರೆ ಗೊತ್ತಾಗುತ್ತೆ. ಓಕೆನಾ, ಹಾಗಾದರೆ ನೋಡಿರಿ, ರಾಮನ ಹತ್ತಿರ 3 × 4/9 ಜಮೀನಿದೆ. ಆ ಜಮೀನಿನ 2 × 3/7, 2 × 3/7 ಎಕರೆಯಲ್ಲಿ ಹತ್ತಿಯನ್ನು, ಉಳಿದ ಭಾಗದಲ್ಲಿ ಜೋಳವನ್ನು ಬೆಳೆಯದಿರುತ್ತಾನೆ. ಹಾಗಾದರೆ ಅವನು ಜೋಳದ ಬೆಳೆದ ಪ್ರದೇಶದ ಎಷ್ಟು ಅಂತ ಕೇಳಿದಾರೆ. ನೋಡ್ರಿ, ಇಲ್ಲಿ ಏನು ಕೊಟ್ಟಾರ, ಒಂದು ಜಮೀನು ಐತಿ. ಜಮೀನು ಎಷ್ಟೈತಿ? 3 × 4/9 ಎಕರೆ ಇದೆ. ಆ ಜಮೀನಿನಲ್ಲಿ 2 × 3/7 ಎಕರೆನ ಹತ್ತಿ ಮಾಡಿದರೆ, ಇನ್ನು ಉಳಿದಿದ್ದನ್ನ ಜೋಳ ಹಾಕಿದಾರೆ. ಆ ಉಳಿದ ಪ್ರದೇಶ ಎಷ್ಟು ಅಂತ ಕೇಳಿದಾರೆ. ಇಲ್ಲಿ ಏನಿಲ್ಲ, ಜಸ್ಟ್ ವ್ಯವಕಲನ ಮಾಡಿಕೊಂಡ್ರೆ ನಿಮ್ಗೆ ಈ ಆನ್ಸರ್ನ ಬರುತ್ತೆ. ಓಕೆನಾ, ಹಾಗಾದರೆ ಮಕ್ಕಳು ಇಲ್ಲಿ ನೋಡ್ರಿ ಯಾವ ಥರ ಅಂತಂದರೆ, ಫಸ್ಟಿಗೆ ನಾವೇನು ಮಾಡಬೇಕು, ನಮ್ಗೆ ಯಾವ ಥರ ಫ್ರ್ಯಾಕ್ಷನ್ ಕೊಟ್ಟಿದ್ದಾರೆ, ಇಲ್ಲಿ ಮಿಶ್ರ ಭಿನ್ನ ರಾಶಿ ಅಥವಾ ಮಿಕ್ಸ್ಡ್ ಫ್ರ್ಯಾಕ್ಷನ್ ಕೊಟ್ಟಿದ್ದಾರೆ. ಅದನ್ನೇನು ಮಾಡಬೇಕು, ಸಮಭಿನ್ನ ರಾಶಿಗೆ. ಓಕೆನಾ, ಸಮಭಿನ್ನ ರಾಶಿ ತೊಗೊಂಬರ್ಬೇಕು. ಓಕೆ, ಮೊದಲು ಫಸ್ಟ್ ಏನು ಬರ್ಕೋಬೇಕು, 3 4/9 ಮೈನಸ್ 2 × 3/7 ಮಾಡ್ಕೊಂಬಿಡ್ರಿ. ಆಯ್ತು, ಉಳಿದಿದ್ದು ಏನಪ್ಪ ಅಂದರೆ ಈಸಿಯಾಗಿ ಆನ್ಸರ್ನ ಮಾಡ್ಬೋದು. ಈಗ ಏನು ಮಾಡಬೇಕು, ಫಸ್ಟಿಗೆ ಇಲ್ಲಿ ಮಿಕ್ಸ್ಡ್ ಫ್ರ್ಯಾಕ್ಷನ್ ಐತಿ. ಇದನ್ನು ಏನು ಮಾಡಬೇಕು, ಪ್ರಾಪರ್ ಅಥವಾ ಇಂಪ್ರಾಪರ್ ಫ್ರ್ಯಾಕ್ಷನ್. ಇದೆಲ್ಲ ಆಲ್ಮೋಸ್ಟ್ ಇಂಪ್ರಾಪರೇ ಫ್ರ್ಯಾಕ್ಷನ್ ಬರುತ್ತೆ. ಸೊ ಇಂಪ್ರಾಪರ್ ಫ್ರ್ಯಾಕ್ಷನ್ಗೆ ಏನು ಮಾಡಬೇಕು, ಕನ್ವರ್ಟ್ ಮಾಡಬೇಕು. 9 3 27, 9 3 27 ಅಂದರೆ ಪ್ಲಸ್ 4 ಸೇರಿದ್ರೆ 31/9 ಮೈನಸ್ 7 14, 14 ಪ್ಲಸ್ 3 ಅಂತಂದರೆ 17/7. ಹಾಗಾದರೆ ಮಕ್ಕಳೇ ಇಲ್ಲಿ 2 ಏನಿದಾವೆ, ಬೇರೆ ಬೇರೆ ನಂಬರ್ಸ್ ಅಂದ್ರೆ ಬೆಸ ಸಂಖ್ಯೆಗಳಿದ್ದಾವೆ. 9 7 ಸೇಮ್ ಅದೇ ಸಂಖ್ಯೆ ಬರುತ್ತೆ, ಬೇರೆ ಏನು ಸಂಖ್ಯೆ LCM ಬರಲ್ಲ. ಓಕೆನಾ, ಅಂದರೆ ಲಸ ಬೇರೆ ಸಂಖ್ಯೆ ಬರಲ್ಲ. ಸೊ ಹಾಗಾಗಿ ಏನು ಮಾಡಬೇಕು, 9 7 63, 9 7 63. ಹಾಗಾದರೆ LCM ಏನು ಬಂತು, 63 ಬಂತು. ಎಷ್ಟು 9 63, ಎಷ್ಟು 7 63, 9 7 63, 9 7 63. ಹಾಗಾದರೆ 7 9 63. ಹಾಗಾದರೆ ನೋಡಿರಿ, 31ಕ್ಕೆ ಇಂಟು 7 ಮಾಡಬೇಕು. 7 1 7, 7 1 7. ಓಕೆನಾ, 3 7 21, 3 7 21 ಅಂತಂದರೆ ಎಷ್ಟಾಯ್ತು, 217 ಆಯ್ತು ಮಕ್ಕಳೇ. ಹಾಗಾದರೆ 17 9 153, 17 9 153. ಹಾಗಾದರೆ 217ರಲ್ಲಿ
717ರಲ್ಲಿ ಎಷ್ಟು ಕಳಿಬೇಕಾದ್ರೆ 153 ಕಳೀರಿ. ಎಷ್ಟು ಬಂತು? 7ರಲ್ಲಿ 3 ಹೋದರೆ 4 ಬರುತ್ತೆ. ಓಕೆನಾ? ಹಾಗಾದರೆ 11ರಲ್ಲಿ 5 ತೆಗೀರಿ. ಓಕೆನಾ? 11ರಲ್ಲಿ 5 ತೆಗೆದ್ರೆ ಎಷ್ಟು ಬರುತ್ತೆ? 6 ಬರುತ್ತೆ. ಓಕೆ, ಹಾಗಾದರೆ ಒಂದು ಉಳಿದು 0 ಆಯಿತು, 64 ಆಯಿತು. ಓಕೆನಾ? ಹಾಗಾದರೆ ಉಳಿದು ಎಷ್ಟು? 64 ಡಿವೈಡೆಡ್ ಬೈ 63. ಹಾಗಾದರೆ ಛೇದ ಏನಿದೆ ಚಿಕ್ಕದಿದೆಯಲ್ಲ, ಸೊ ಇದನ್ನು ಮಿಕ್ಸ್ಡ್ ಫ್ರ್ಯಾಕ್ಷನ್ಗೆ ಅಂದರೆ ವಿಷಮ ಭಿನ್ನ ರಾಶಿ ತೊಗೊಂಬರ್ರಿ. ಓಕೆನಾ? ಹಾಗಾದರೆ 63 ಇಂಟು 64, 63 ಒಂದಲೇ 63, ಶೇಷ ಎಷ್ಟು ಬಂತು? 1 ಬಂತು. ಹಾಗಾದರೆ ಇಲ್ಲಿ ಎಷ್ಟಿದೆ? 1 ಹಚ್ಕೇರಿ, ಶೇಷ 1 ಇದೆ, ಡಿವೈಡೆಡ್ ಬೈ ಮಾಡ್ಕೊರಿ, 63 ಮಾಡ್ಕೊರಿ. ಓಕೆನಾ? 1 ಇಂಟು 1 ಡಿವೈಡೆಡ್ ಬೈ 63. ಹಾಗಾದರೆ ಆಪ್ಷನ್ನು ಸಿ ಇಸ್ ದ ಆನ್ಸರ್. ಓಕೆನಾ ಮಕ್ಕಳೇ? ಏನು ಮಾಡಬೇಕಂತ ಗೊತ್ತಾಯ್ತಲ್ಲ? ಇದೇ ಥರದ್ದು ಈಸಿ ಪ್ರಾಬ್ಲಮ್ಸ್ ಇದೆ ನಿಮಗೆಲ್ಲ. ಹಾಗಾದರೆ ಇದೇ ಪ್ರಾಬ್ಲಮ್ಸನ್ನು ನೀವು ಮಾಡ್ತಾ ಹೋಗ್ರಿ. ಇಲ್ಲೇನಿಲ್ಲ, ಭಾಳಷ್ಟು ಈಸಿಯಾಗಿ ಕೊಟ್ಟರೆ ಒಂದು ಅಂಗಡಿಯಿಂದ ನಳಿನ 5 ಇಂಟು 6/5 ಕಿಲೋಗ್ರಾಮ್ ಸೇಬು ಹಣ್ಣುಗಳನ್ನು ಕೊಂಡನು. ಅವನ ಕುಟುಂಬದವರು 3 ಇಂಟು 5/9 ಕಿಲೋಗ್ರಾಮ್ಗಳನ್ನು ಸೇಬನ್ನು ತಿಂದರು. ನಂತರ ಉಳಿದ ಸೇಬು ಹಣ್ಣಿನ ತೂಕ ಎಷ್ಟು ಅಂತ ಕೇಳಿದ್ದಾರೆ. ಇದು ಸೇಮ್ ಇದೆ, ಭಾಳಷ್ಟು ಏನಿಲ್ಲ, ನೋಡ್ಬಿಡೋಣ. ಓಕೆನಾ? ಹಾಗಾದರೆ 5 ಇಂಟು 5 ಡಿವೈಡೆಡ್ ಬೈ 6 ಮೈನಸ್ಸು 3 ಇಂಟು 5 ಡಿವೈಡೆಡ್ ಬೈ 9. ಹಾಗಾದರೆ ಮಕ್ಕಳೇ ಎಲ್ಸಿಯಮ್ ತೆಗಿಬೇಕು. ಎಲ್ಸಿಯಮ್ ತೆಗಿರಿ. 6 ಮತ್ತು ಮೊದಲು ಇದನ್ನು ಫ್ರ್ಯಾಕ್ಷನ್ ಕನ್ವರ್ಟ್ ಮಾಡ್ಕೋರಿ. ಓಕೆನಾ? 6 5 30, 30 ಪ್ಲಸ್ 5 ಅಂದರೆ 35 ಡಿವೈಡೆಡ್ ಬೈ 6 ಮೈನಸ್ 9 3 27, 9 3 27, 27 ಪ್ಲಸ್ 5 ಅಂದರೆ 32 ಡಿವೈಡೆಡ್ ಬೈ 9. ಹಾಗಾದರೆ 6 9 ಲಸ ತೆಗೀರಿ. 3 1 3 2 3 3. ಓಕೆನಾ? 3 2 3 3. ಓಕೆನಾ? ಈಗೇನಾಯ್ತು? 2 1 3 ಉಳಿತು, 3 1 3. ಓಕೆನಾ? 3 2 6, 6 3 18. ಹಾಗಾದ್ರೆ ಎಷ್ಟು ಬಂತು ರೀ? 18 ಬಂತು. ಮಕ್ಕಳೇ ಹಾಗಾದರೆ ನಮ್ಮ ಅಂದರೆ ಲಸ ಏನು ಬಂತು? 18 ಬಂತು. ನೋಡಿರಿ ಮಕ್ಕಳೇ, ಹಾಗಾದರೆ ಎಷ್ಟು? 6 18 ಅಂದರೆ 6 3 18, 9 2 18, 9 2 18. ಹಾಗಾದರೆ ಇಲ್ಲಿ ನೋಡಿರಿ, ಇದಕ್ಕೆ ಮಲ್ಟಿಪ್ಲಿಕೇಶನ್ ಮಾಡಿರಿ. 3 5 15, 5 ಕೈಲ 1, ಆಮೇಲೆ ಏನು ಉಳಿತು? 3 3 9, ಇದು ಒಂದು 10, 105. ಎಷ್ಟು ಬಂತು? 105 ಮೈನಸ್ 32 ಡಬಲ್ ಮಾಡಿದ್ರೆ 64 ಆಯಿತು. 105ರಲ್ಲಿ 64 ಅಂತ ತೆಗೆದ್ರೆ 1 ಉಳಿತು. ಇಲ್ಲಿ 10ರಾಗ ಏನು 6 ತೆಗೆದ್ರೆ 4 ಆಯಿತು. ಹಾಗಾದರೆ ಎಷ್ಟು ಬಂತು? ಇಲ್ಲಿ ನೋಡಿರಿ ಮಕ್ಕಳೇ, ಎಷ್ಟು ಬಂತು? ಇದು ಉಳಿದಿದ್ದು 41 ಡಿವೈಡೆಡ್ ಬೈ 18. ಹಾಗಾದರೆ ನೋಡಿರಿ, ಇಲ್ಲೇನಿದೆ? 18ನ್ನು 41ರಲ್ಲಿ ಡಿವೈಡ್ ಮಾಡಿರಿ. ಓಕೆನಾ? 18 ಎಷ್ಟು ನಿಯರೆಸ್ಟ್ ಇತ್ತು? 18 2 36, 18 2 36 ಅಂದರೆ ಈಗೇನು ಉಳಿತು? 11ರಲ್ಲಿ 6 ತೆಗೆದ್ರೆ 5 ಉಳಿತು, ಕೈಲ 1 0 ಆಯಿತು. ಓಕೆನಾ? ಹಾಗಾದರೆ 2 ಇಂಟು 5 ಡಿವೈಡೆಡ್ ಬೈ 18. ಆನ್ಸರ್ ಏನಂದರೆ 2 ಇಂಟು 5 ಡಿವೈಡೆಡ್ ಬೈ 18. ಇಲ್ಲಿ ಒಂದು ಸಂಖ್ಯೆ ಮಿಸ್ ಆಗಿದೆ. ಓಕೆನಾ? ಹಾಗಾದರೆ ಆನ್ಸರ್ ಏನು? 2 ಇಂಟು 5 ಡಿವೈಡೆಡ್ ಬೈ 18. ಹಾಗಾದರೆ ಮಕ್ಕಳೇ ಮುಂದಿನ ಪ್ರಶ್ನೆ ನೋಡಿ ಯಾವ ಥರ ಅಂದರೆ, ಭಿನ್ನ ರಾಶಿಯ ಸಂಕಲನ ಮತ್ತು ವ್ಯವಕಲನ ಒಳಗೊಂಡಂತೆ ಮಿಶ್ರ ಪ್ರಕ್ರಿಯೆಗಳು ಅಂತಿದೆ. ಹಾಗಾದರೆ ಈ ಎರಡು ಪ್ರಕ್ರಿಯೆಗಳನ್ನು ಯಾವ ಥರ ಮಾಡಬೇಕು? ಓಕೆ, ಈಗ ಏನು ಮಾಡಿರಿ? ವ್ಯವಕಲನ ಮಾಡಿದ್ರಿ, ಆಮೇಲೆ ಸಂಕಲನ ಮಾಡಿದ್ರಿ, ಎರಡಾಯಿತು. ಈಗ ಎರಡು ಸೇರಿ ಕೊಟ್ಟಾಗ ಯಾವ ಥರ ಮಾಡಬೇಕು? ಓಕೆನಾ ಮಕ್ಕಳೇ? ಬಹಳಷ್ಟು ಈಸಿಯಾಗಿದೆ. ಓಕೆ, ಅದೇ ಥರದ್ದು ಒಂದು ಪ್ರಶ್ನೆ ಇದೆ. ಓಕೆನಾ? ಅಂಗಡಿಯಲ್ಲಿ 25/8 ಕಿಲೋಗ್ರಾಮ್ನಷ್ಟು ಅವಲಕ್ಕಿಯನ್ನು ಬೆಳಗ್ಗೆ 8 ಇಂಟು 3/4 ಕಿಲೋಗ್ರಾಮ್ ಅವಲಕ್ಕಿಗಳನ್ನು ಮತ್ತು ಮಧ್ಯಾಹ್ನ 6 ಇಂಟು 5/6 ಕಿಲೋಗ್ರಾಮ್ ಅವಲಕ್ಕಿಗಳನ್ನು ಮಾರಿದ್ದಾರೆ. ಉಳಿದ ಅವಲಕ್ಕಿಯನ್ನು ಕಂಡು ಹಿಡಿಯಿರಿ ಅಂತ ಇದೆ. ಓಕೆನಾ? ಹಾಗಾದರೆ ಫಸ್ಟಿಗೆ ಎಷ್ಟು ಕೊಟ್ಟಾರೆ ಅದು ಪ್ಲಸ್ ಆಗಿರುತ್ತೆ, ಹೌದಾ? ಫಸ್ಟಿಗೆ ಅವಲಕ್ಕಿ ಶಾಪಲ್ಲಿ ಇದ್ದದ್ದು ಎಷ್ಟು? 20 ಇಂಟು 5/8. ಆಮೇಲೆ ಬೆಳಗ್ಗೆ ಅವಲಕ್ಕಿ ತೊಗೊಂಡೋಗ್ಯಾರ. ಎಷ್ಟು ತೊಗೊಂಡೋಗ್ಯಾರ? 8 ಇಂಟು 3/4 ತೊಗೊಂಡೋಗ್ಯಾರ. ಹಾಗಾದರೆ ಮಧ್ಯಾಹ್ನಕ್ಕೆ 6 ಇಂಟು 5/6 ತೊಗೊಂಡೋಗಿದ್ದಾರೆ. ಹಾಗಾದರೆ ಇವೆರಡನ್ನು ತೊಗೊಂಡೋಗಿರೋನು ಏನು ಮಾಡಬೇಕು? ಪ್ಲಸ್ ಮಾಡಿಕೊಂಡು ಇದರಲ್ಲಿ ಮೈನಸ್ ಮಾಡಬೇಕು. ಓಕೆನಾ? ಯಾವ ಥರ ಹಚ್ಕೋಬೇಕಂತ ಹೇಳ್ತೀನಿ, ಇಲ್ಲಿ ನೋಡ್ರಿ. ಈಗ ಓಕೆ, ಈಗ ನಮ್ಮ ಕಡೆ ಇದ್ದದ್ದು ಎಷ್ಟು ಮಕ್ಕಳೇ? ಹಾಗಾದರೆ ಅವಲಕ್ಕಿ ಸಂಖ್ಯೆ ಇದ್ದದ್ದು ಹಂಗೆ ಶಾಪಲ್ಲಿ 20 ಇಂಟು 5 ಡಿವೈಡೆಡ್ ಬೈ 8. ಓಕೆನಾ? ಹಾಗಾದರೆ ಇದು 20 kg 5/8ರಲ್ಲಿ ಅದು ಬೆಳಗ್ಗೆ ತೊಗೊಂಡೋದವರು ಎಷ್ಟು kg ತೊಗೊಂಡೋಗ್ಯಾರೆ? 8 ಇಂಟು 3/4 ತೊಗೊಂಡೋಗ್ಯಾರೆ. ಆಮೇಲೆ ಮಧ್ಯಾಹ್ನಕ್ಕೆ ಎಷ್ಟು ತೊಗೊಂಡೋಗ್ಯಾರೆ? 6 ಇಂಟು 5/6 ತೊಗೊಂಡೋಗಿದ್ದಾರೆ. ಹಾಗಾದರೆ ಈ ಉಳಿದಿರೋ ಅವಲಕ್ಕಿ ಸಂಖ್ಯೆ ಎಷ್ಟು? ಇಲ್ಲೇನು ಕೊಟ್ಟಿದ್ದಾರೆ? ಮಿಕ್ಸ್ಡ್ ಫ್ರ್ಯಾಕ್ಷನ್ ಕೊಟ್ಟಿದ್ದಾರೆ, ಮಿಶ್ರ ಭಿನ್ನರಾಶಿ ಕೊಟ್ಟಿದ್ದಾರೆ. ಇದನ್ನು ಸಮ ಭಿನ್ನರಾಶಿ ತೊಗೊಂಬರ್ಬೇಕು. 2 8 16 ಅಂದರೆ 20 ಇದೆ, 760 ಪ್ಲಸ್ 5 ಅಂದರೆ 165. 165 ಡಿವೈಡೆಡ್ ಬೈ 8. ಓಕೆ ಮಕ್ಕಳೇ, ಹಾಗಾದರೆ ಮೈನಸ್ 8 3 4 8 32. 32 ಬಂದು 3 ಅಂತಂದರೆ 35 ಡಿವೈಡೆಡ್ ಬೈ 4.
ಹಾಗಾದರೆ 6 36, 36 + 5 ಅಂದರೆ 41 / 6. ಹಾಗಾದರೆ ನಾವೇನು ಮಾಡ್ಬೇಕು ಇವಾಗ ಕೆಳಗಿರ್ತಕ್ಕಂತಹ ಛೇದಗಳನ್ನು ನಾವೇನು ಮಾಡ್ಬೇಕು ಎಲ್ಸಿಯಂ ತೆಗಿಬೇಕು. ಓಕೆನಾ? ಹಾಗಾದರೆ ಎಲ್ಸಿಯಂ ತೆಗಿಯೋಣ. ಏನು ಬರುತ್ತೆ? 8 ಇದೆ, 4 ಇದೆ, 6 ಇದೆ. ಓಕೆನಾ? 2 4 2 2 2 3. ಓಕೆನಾ? 2 2 2 1 3. ಓಕೆ, ಆಮೇಲೆ 2 1 1, ಇಲ್ಲಿ 3 ಉಳಿತು, 3 1 3. ಕಂಪ್ಲೀಟ್ ಆಯ್ತಲ್ಲ? 2 2 4, 4 2 8, 8 3 24, 8 3 24. ಎಲ್ಸಿಯಂ ಎಷ್ಟು ಬಂತು ರೀ? 24 ಬಂತು ಮಕ್ಕಳೇ. ಹಾಗಾದರೆ ಎಲ್ಸಿಯಂ ತೆಗೆದು ಗೊತ್ತಾಯ್ತಲ್ಲ? ಹಿಂಗೆ ನೋಡಿರಿ, ಎಲ್ಸಿಯಂ ತೆಗೆದ್ವಿ. ನೆಕ್ಸ್ಟ್ ನೋಡಿರಿ, ಈ 24ರಾಗೆ ಎಷ್ಟಕ್ಕೆ ಬರುತ್ತೆ ಅಂತ ನೋಡಬೇಕು. ಓಕೆನಾ? ಇವಾಗ ನೋಡಿರಿ, ಎಂಟು 3 24, 8 3 24, 4 6 24, 4 6 24, 6 4 24. ಓಕೆನಾ? ಹೆಂಗೆ ಬರುತ್ತೆ ಅಂತ ಗೊತ್ತಾಯ್ತಲ್ಲ? ಈಗ ಇದಕ್ಕೆ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. ಯಾವ ಥರ ಸಂಖ್ಯೆ ಬರುತ್ತೆ? 3 5 15ಕ್ಕೆ 5 ತೊಗೊಂಡೆ, ಕೈಲ 1 ಬರ್ಕೊಂಡೆ. 3 6 18, ಇದೊಂದು 19 9, ಕೈಲ 1 ಬಂತು. 3 1 3, ಇದೊಂದು 4 495 ಪ್ಲಸ್ ಇಲ್ಲಿ ಮೈನಸ್. ಯಾಕಂದ್ರೆ ಅಂದರೆ ಇಲ್ಲಿ ನಾವೇನು ಮಾಡ್ತಿದ್ವಿ? ವ್ಯವಕಲನ ಮಾಡ್ತಿದ್ವಿ. ಓಕೆನಾ? ಈಗ ಒಂದು ಸಂಕಲನ ಆಯಿತು, ಇವಾಗ ವ್ಯವಕಲನ. ನೋಡಿರಿ, ಯಾವುದು ಕೊಟ್ಟಿಲ್ಲ ಅಂದರೆ ಇಲ್ಲಿ ಪ್ಲಸ್ ಇದ್ದಂಗೆ ಮಕ್ಕಳೇ. ಓಕೆನಾ? ಈಗ 35 × 6, 3 6 6 30, ಇಲ್ಲೇ ಬರ್ಕೊಂಡ್ಬಿಡ್ತೀನಿ. 6 30, ಕೈಲ 3, 6 3 18, 18 1 2 ಅಂದರೆ 21. ಹಂಗಾರೆ ಎಷ್ಟು? 210, 210. ಹಾಗಾದರೆ 41 × 4, 4 1 4, 4 4 16, 164, -164. ಈಗೇನು ಮಾಡಬೇಕು? -210 -164 ಇದೆ ಮಕ್ಕಳೇ. ಹಾಗಾದರೆ ಇದನ್ನು ಏನು ಮಾಡಬೇಕು? ಫಸ್ಟಿಗೆ ಕೂಡಿಸ್ಕೋಬೇಕು. ಎರಡು ಸಂಖ್ಯೆನ 210 ಮತ್ತು 164, 210 ಮತ್ತು 164 ಸಂಖ್ಯೆಗಳನ್ನು ಕೂಡಿಸ್ಕೋಬೇಕು. ಓಕೆನಾ? 0ಕ್ಕೆ 4 4, 6 + 1 ಅಂದರೆ 7, 2 + 1 ಅಂದರೆ 3. ಓಕೆನಾ? ಎಷ್ಟಾಯ್ತು? 495ರಾಗೆ ಈ 374ನ್ನು ಕಳಿಬೇಕು. 374ನ್ನು ಕಳಿಬೇಕು ಡಿವೈಡೆಡ್ ಬೈ 24. ಓಕೆ ಮಕ್ಕಳಿಗೆ ಈಗೇನು ಮಾಡಬೇಕು? ಈಗೇನು ಮಾಡಿದೆ? 495ರಲ್ಲಿ 374ನ್ನು, ಈ 74ನ್ನು ಕಳಿಬೇಕು. ಎಷ್ಟು ಬಂತು ನೋಡಿರಿ? 5ರಾಗ 4 ಹೋದರೆ 1, 9ರಲ್ಲಿ 7 ಹೋದರೆ 2, 4ರಲ್ಲಿ 3 ಹೋದರೆ 1. ಹಾಗಾದ್ರೆ ಎಷ್ಟು ಬಂತು? 121 ಡಿವೈಡೆಡ್ ಬೈ 24. ಮಕ್ಕಳಿಗೆ ಗೊತ್ತಾಯ್ತಲ್ಲ? ಇವಾಗ ನೋಡಿರಿ ಮುಂದಿನ ಸಂಖ್ಯೆ ಯಾವ ಥರ ಮಾಡಬೇಕಂತ. ಓಕೆ, ಈಗೇನು ಮಾಡಬೇಕು? ಡಿವೈಡ್ ಮಾಡಿದ್ದು ಏನು? ಈಗ ನಮಗೆ ಯಾವ ಸಂಖ್ಯೆ ಇಂಪ್ರಾಪರ್ ಫ್ರ್ಯಾಕ್ಷನೇ ಬಂದೈತೆ, ಇದನ್ನು ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲಿ ಕಳಿಸ್ಬೇಕಲ್ಲ. ಓಕೆನಾ? 121. 24 5 120. ಎಷ್ಟು ಉಳಿತು ಮಕ್ಕಳೇ? 121ರಲ್ಲಿ 120 ಕಳೆದ್ರೆ 1 ಉಳಿತು. ಫಸ್ಟಿಗೆ ಏನು ಬರ್ಕೋಬೇಕು? 5 ಬರ್ಕೋಬೇಕು. ಶೇಷ 1 ಇದೆ, 1 ಬರ್ಕೋಬೇಕು. ಎಷ್ಟರಲ್ಲಿ ಡಿವೈಡ್ ಮಾಡಿದ್ರಿ? 24ರಲ್ಲೇ ಭಾಗಿಸಿದ್ರು. ಓಕೆನಾ? 5 × 1/24. ಓಕೆನಾ? 5 × 1 ಇದು 5 ಆಗಬೇಕು. ಓಕೆನಾ? 5 × 1/24. ಹಾಗಾದರೆ ಎಷ್ಟು ಆನ್ಸರ್? ಹಾಗಾದರೆ ಆಪ್ಷನ್ ಎ 5 × 1/24 ಬಂದರೆ ಮುಗೀತು ಮಕ್ಕಳು. ಹಾಗಾದರೆ ಇದೇನು ಗೊತ್ತಾಯ್ತಾ? ಇಲ್ಲಿ ಫಸ್ಟಿಗೆ ಸಂಕಲನ ಇತ್ತು. ಸಂಕಲನ ಅಂದರೆ ನಮ್ಮ ಕಡೆ ಎಷ್ಟಿರುತ್ತೆ ಅದು ಸಂಕಲನ ಆಗಿರುತ್ತೆ. ಓಕೆನಾ? ಆಮೇಲೆ ಎಷ್ಟು ತೊಗೊಂಡು ಹೋದ್ರೆ ಅವೆಲ್ಲ ವ್ಯವಕಲನ ಆಗುತ್ತೆ. ಎಷ್ಟು ಉಳಿತಲ್ಲ ಅದು ನಮ್ಮ ತಕ್ಕಿರ್ತಕ್ಕಂತಹ ಪ್ಲಸ್ ಅದು. ಓಕೆನಾ? ಸಂಕಲನ ಆಗಿರುತ್ತೆ. ಓಕೆ, ಹಾಗಾದರೆ ಮಕ್ಕಳ ಮುಂದಿನ ಪ್ರಶ್ನೆ ಇದೇ ಥರದೊಂದು ಪ್ರಶ್ನೆ ಇದೆ, ನೀವೇ ಮಾಡಿ. ಏನಿದೆ? ಹರೀಶನು ತನ್ನ ಅಂಗಡಿಯಲ್ಲಿ ದಿನದ ವ್ಯವಹಾರದಲ್ಲಿ 50 kg, 50 kg ಅಂದರೆ ಯಾವ ಥರ ಬರ್ಕೋಬೇಕು? 50 ಡಿವೈಡೆಡ್ ಬೈ 1 ಅಂತ ಬರ್ಕೋಬೇಕು. ಓಕೆನಾ? ಸಕ್ಕರೆ ಚೀಲದಲ್ಲಿ ಬೆಳಗ್ಗೆ 10 × 3/4 ಮೈನಸ್ 10 × 3/4ನ್ನು ಬರ್ಕೋಬೇಕು. ಸಕ್ಕರೆ ಹಾಗೂ ಮಧ್ಯಾಹ್ನಕ್ಕೆ ಮೈನಸ್ಸು 6 ಡಿವೈಡೆಡ್ ಬೈ 8 kg ಸಕ್ಕರೆ ಮಾರಾಟ ಮಾಡಿದರೆ ಅವನ ಅಂಗಡಿಯಲ್ಲಿ ಉಳಿದ ಸಕ್ಕರೆ ತೂಕ ಎಷ್ಟು ಅಂತ ಕೇಳಿದ್ದಾರೆ. ಮಕ್ಕಳಿಗೆ ಇಷ್ಟೊತ್ತು ಏನು ಮಾಡಿದವಲ್ಲ ಇದೇ ಪ್ರೋಸೆಸ್ನ ನೀವು ಮಾಡಿ. ಓಕೆನಾ? ಆನ್ಸರ್ ಏನು ಬರುತ್ತೆ ಕಾಮೆಂಟ್ ಮಾಡ್ತಾ ಹೋಗ್ರಿ ಮಕ್ಕಳೇ. ಮುಂದಿನ ಭಿನ್ನರಾಶಿ ಯಾವುದಪ್ಪ ಅಂದರೆ ಭಿನ್ನರಾಶಿಯ ಗುಣಾಕಾರ ಅಂತ ಬರುತ್ತೆ. ಭಿನ್ನರಾಶಿಯ ಗುಣಾಕಾರ ಅಂತಂದರೆ A/B ಇದೆ. ಓಕೆನಾ? ಅಥವಾ ನಿಮ್ಗೆ ಹಂಗೆ ಗೊತ್ತಾಗಲ್ಲ ಅಂದರೆ 2/3 ಇದೆ. ಓಕೆನಾ? ಇದನ್ನು ಗುಣಾಕಾರ ಮಾಡೋದು. ಈಗ 2 ಇದು ಒಂದರಲ್ಲೇ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಎಷ್ಟು ಬಂತು? 2 1 2, 3 1 3. ಇದಕ್ಕೆ ಮತ್ತೆ 2/3 ಅನ್ಕರಿ ಮಕ್ಕಳೇ. ಹಾಗಾದರೆ ಇದಕ್ಕೆ 2 ಮಾಡಿದ್ವಿ. ಎಷ್ಟು ಬಂತು? 3 2 6, 2 2 4, 3 2 6. ಓಕೆ, ಹಾಗಾದರೆ ಮತ್ತೆ ಇದಕ್ಕೆ ಅಂದರೆ ಇದಕ್ಕೆ 4 ಡಿವೈಡೆಡ್ ಬೈ 6ಕ್ಕೆ ಇಂಟು 3 ಮಾಡಿದರೆ ಎಷ್ಟು ಬರುತ್ತೆ ನೋಡಿರಿ ಮಕ್ಕಳೇ? ಇಂಟು 3 4 3 12, 6 3 18. ಓಕೆನಾ? ಅಂದರೆ ಈಗ ಏನಾಯಿತು? 2 ಡಿವೈಡೆಡ್ ಬೈ 3, 4 ಡಿವೈಡೆಡ್ ಬೈ 6,
ಓಕೆನಾ. 12 ಡಿವೈಡೆಡ್ ಬೈ 18 ಅಂದರೆ ಮಲ್ಟಿಪಲ್ ಆಗ್ತಾ ಹೋಯ್ತು. ಓಕೆನಾ, ಮಲ್ಟಿಪಲ್ ಆಗ್ತಾ ಹೋಗುತ್ತೆ. ಇದಕ್ಕೇನಂತೀವಿ ಅಂದ್ರೆ ಭಿನ್ನ ರಾಶಿಯ ಗುಣಾಕಾರ ಅಂತ ಹೇಳ್ತೀವಿ. ಓಕೆ ಮಕ್ಕಳಿಗೆ ಗೊತ್ತಾಯ್ತಲ್ಲ ಭಿನ್ನ ರಾಶಿಯ ಗುಣಾಕಾರ ಅಂದರೆ ಯಾವ ಥರ ಇರುತ್ತೆ ಅಂತ. ಓಕೆ, ಹಾಗಾದ್ರೆ ನೋಡಿ, ನಾ ಇನ್ನೊಂದು ಪ್ರಾಬ್ಲಮ್ಸ್ ಕೊಡ್ತೀನಿ ನಿಮಗೆ. ಓಕೆ, 2 ಡಿವೈಡೆಡ್ ಬೈ 4 ಇಂಟು 6 ಡಿವೈಡೆಡ್ ಬೈ 3 ಇದನ್ನು ಯಾವ ಥರ ಬರಿಬೋದು ಅಂತಂದರೆ ನೋಡಿರಿ ಮಕ್ಕಳೇ, ಈ ಯಾವ ಥರ ಇಲ್ಲಿ ಬಂದಿರುತ್ತಲ್ಲ ಇದಕ್ಕೆ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡ್ಬಿಡಬೇಕು. 6 ಏಳಲೆ 12, 6 ಏಳಲೆ 12, 4 ಮೂರಲೆ 12, 12ರಾಗ 12 ಹೋದರೆ 1 ಉಳಿತು. ಓಕೆನಾ, ಈ ಥರ ಮಾಡಬೇಕು. ಓಕೆ, ಹಾಗಾದ್ರೆ ನೋಡಿ ನೆಕ್ಸ್ಟು 6 ಡಿವೈಡೆಡ್ ಬೈ 8 ಇಂಟು 2 ಡಿವೈಡೆಡ್ ಬೈ 3. ಓಕೆ, ಯಾವ ಥರ 6 ಏಳಲೆ 12, 6 ಏಳಲೆ 12, 8 ಮೂರಲೆ 24, 12 ಡಿವೈಡೆಡ್ ಬೈ 24. ಇದನ್ನ ಹೆಂಗೆ ಬರಿಬೋದು? 12 ಒಂದಲೇ 12 ಎರಡಲೆ 1/2 ಆದರೂ ಬರಿಬೋದು. ಓಕೆನಾ ಮಕ್ಕಳೇ, ಯಾವ ಥರ ಬರಿಬೇಕಂತ ಗೊತ್ತಾಯ್ತಲ್ಲ. ಇದು ಯಾವುದಪ್ಪ ಅಂದ್ರೆ ಇದು ಗುಣಾಕಾರ, ಭಿನ್ನ ರಾಶಿಯ ಗುಣಾಕಾರ. ಭಿನ್ನ ರಾಶಿ ಗುಣಾಕಾರಗಳು ಯಾವಾಗಲೂ ಆಗಿರುತ್ತೆ. ಇದನ್ನು ನೀವೇನು ಮಾಡಿರಿ, ನಾನು ನಿಮ್ಗೆ ಒಂದಿಷ್ಟು ಹೋಮ್ವರ್ಕ್ ಕೊಡ್ತಾ ಹೋಗ್ತೀನಿ. ಓಕೆನಾ, ಇಲ್ಲಿ 8 ಇಂಟು 9 ಇಂಟು 2 ಡಿವೈಡೆಡ್ ಬೈ 2. ಓಕೆ, ಆಮೇಲೆ ಮತ್ತೊಂದು ಪ್ರಶ್ನೆ 4 ಇಂಟು 6 2 ಡಿವೈಡೆಡ್ ಬೈ 4. ಓಕೆ, ನೆಕ್ಸ್ಟ್ ಮತ್ತೆ ಮುಂದಿನ ಪ್ರಶ್ನೆ 6 12 ಡಿವೈಡೆಡ್ ಬೈ 13 ಇಂಟು 1 ಡಿವೈಡೆಡ್ ಬೈ 2. ಇದೇನು ಬರುತ್ತೆ ನೀವು ಆನ್ಸರ್ ಮಾಡ್ತಾ ಹೋಗ್ರಿ. ಓಕೆನಾ ಮಕ್ಕಳೇ, ಹಾಗಾದರೆ ಈ ಪ್ರಶ್ನೆ ಯಾವ ಥರ ಬಿಡಿಸ್ಬೇಕಂತ ಹೇಳ್ತೀನಿ. ಓಕೆನಾ, ನಿಮಗೆ ಇಷ್ಟೊತ್ತು ಗೊತ್ತಾಗಿದ್ದು ಯಾವ ಥರ ಮಾಡಬೇಕಂತ. ಹಾಗಾದರೆ ಈ ಥರ ಪ್ರಶ್ನೆ ಬಂದಾಗ ಇದ್ರಾಗ ಹೆಂಗೆ ಮಾಡಬೇಕಂತ ಹೇಳ್ಕೊಡ್ತೀನಿ. ಓಕೆ ಮಕ್ಕಳೇ, ಇಲ್ಲಿ ನೋಡ್ರಿ, ರವಿಯು ಶಾಲಾ ಪ್ರಾರಂಭದ ದಿನಗಳಲ್ಲಿ 100 ಪುಟಗಳ ಒಂದು ನೋಟ್ ಪುಸ್ತಕವನ್ನು 12 ಇಂಟು 3/4 ರೂಪಾಯಿಗಳಂತೆ 12 ನೋಟ್ ಬುಕ್ ಪುಸ್ತಕಗಳನ್ನು ಕೊಂಡನು. ಆದರೆ ಅಂಗಡಿಗೆ ನೀಡಬೇಕಾದ ಒಟ್ಟು ಹಣ ಎಷ್ಟು ಅಂತ ಕೇಳಿದ್ರೆ ಮಕ್ಕಳು ಏನು ಮಾಡಿದ್ರೆ, ರವಿದು ಸ್ಕೂಲ್ ಶುರು ಆಗಿದೆ. ಅವನೀಗ 100 ಪೇಜ್ ನೋಟ್ಬುಕ್ ತೊಗೋಬೇಕಾಗಿದೆ. ಆ ನೋಟ್ಬುಕ್ದ ಒಂದು ನೋಟ್ಬುಕ್ಕಿಗೆ ದುಡ್ಡು ಎಷ್ಟಪ್ಪ ಅಂದರೆ 12 ರೂಪಾಯಿ ಅಂದರೆ 12 ಇಂಟು 3/4 ರೂಪಾಯಿ ಆಗೈತೆ. ಹಾಗಾದರೆ ಅವ್ನು ಎಷ್ಟು ನೋಟ್ಬುಕ್ ತೊಗೊತಾನೆ? 12 ನೋಟ್ಬುಕ್ ತೊಗೊತಾನೆ. ಹಾಗಾದರೆ ಅವನು ಅಂಗಡಿಗೆ ಕೊಡಬೇಕಾದ ದುಡ್ಡು ಎಷ್ಟು ಅಂತ ಕೇಳ್ತಾರೆ. ನಾವು ಫಸ್ಟಿಗೆ ಏನು ಮಾಡಬೇಕು, ಇಲ್ಲಿ ಏನು ಯಾವ ಫ್ರ್ಯಾಕ್ಷನ್ ಇದೆ, ಮಿಕ್ಸ್ಡ್ ಫ್ರ್ಯಾಕ್ಷನ್ ಇದೆ ಅಥವಾ ಮಿಶ್ರ ಭಿನ್ನ ರಾಶಿ ಇದೆ. ಆ ಮಿಶ್ರ ಭಿನ್ನ ರಾಶಿನ ಸಮ ಭಿನ್ನ ರಾಶಿಯಾಗಿ ಮಾಡ್ಕೋಬೇಕು. ಆಮೇಲೆ ಇಂಟು 12 ಮಾಡ್ಕೋಬೇಕು. ಓಕೆನಾ, ಹಾಗಾದ್ರೆ ಇದನ್ನು ಮೊದಲು ಮಾಡ್ಕೋರಿ. 12 4 48 ಪ್ಲಸ್ 3 ಅಂತಂದರೆ 51. ಇದಕ್ಕೆ ಪ್ಲಸ್ ಇಂಟು ಮಾಡಬೇಕು, ಇಲ್ಲಿ ಪ್ಲಸ್ ಮಾಡಬೇಕು. ಓಕೆನಾ ಮಕ್ಕಳೇ, ಹಾಗಾದರೆ 12 48, 48 ಪ್ಲಸ್ 3 ಅಂದರೆ 51 ಡಿವೈಡೆಡ್ ಬೈ 4. ಈಗ ಇಂಟು 12 ಆಯ್ತಲ್ಲ, ಹಂಗೆ ಮಾಡ್ಕೊ. ಓಕೆನಾ, 4 ಒಂದಲೇ 4 ಮೂರಲೆ ಈಗ 51 ಇಂಟು ಇಲ್ಲೇನು ಉಳಿತು, 51 ಉಳಿತು. 51 ಇಂಟು 3. ಓಕೆನಾ, ಈಗ ನೋಡಿರಿ, 3 ಒಂದಲೇ 3, 3 5 15. ಹಂಗಾದ್ರೆ ಎಷ್ಟು ರೂಪಾಯಿ ಕೊಡಬೇಕು? 153 ರೂಪಾಯಿ ರವಿ ಏನು ಮಾಡಬೇಕು, ಅಂಗಡಿಯವನಿಗೆ ದುಡ್ಡನ್ನು ಕೊಡಬೇಕು. ಹಾಗಾದರೆ ಮಕ್ಕಳೇ, ಮುಂದಿನ ಪ್ರಶ್ನೆ ನೋಡಿರಿ, ಇದೇ ಥರದ್ದೊಂದು ಪ್ರಶ್ನೆ ಇದೆ ನೋಡಿ ಮಕ್ಕಳು. ಹಿರಿಯೂರು ತಾಲೂಕಿನ ಒಂದು ಹಳ್ಳಿಯಲ್ಲಿ 3500 ಜನಸಂಖ್ಯೆ ಇದೆ. ಆ ಹಳ್ಳಿಯ 2/5 ನಾಗರಿಕರಂದರೆ ಏಜ್ ಆದ ಪರ್ಸನ್ಸು. ಹಾಗಾದರೆ ಆ ಹಿರಿಯ ನಾಗರಿಕರ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ನೋಡಿ ಮಕ್ಕಳೇ, ಒಂದು ತಾಲೂಕು ಹಿರಿಯೂರು ತಾಲೂಕು ಅಂತಿದೆ, ಅದರಾಗ ಒಂದು ಹಳ್ಳಿ ಬರುತ್ತೆ. ಆ ಹಳ್ಳಿಯಲ್ಲಿ ಜನಗಳ ಸಂಖ್ಯೆ, ಒಟ್ಟು ಆ ಊರಿನ ಜನಗಳ ಸಂಖ್ಯೆ ಎಷ್ಟಂದರೆ 3500 ಐತಿ. ಆದರೆ 3500ರಲ್ಲಿ 2/5 ಪಟ್ಟು ಏನಾಗೈತೆ, ಅಜ್ಜರು ಅಂದರೆ ವಯಸ್ಸಾದವರು ಇದ್ದಾರೆ, ಅಂದರೆ ಹಿರಿಯರು ಇದ್ದಾರೆ. ಹಾಗಾದರೆ ಆ ಊರಿನ ಇರ್ತಕ್ಕಂಥ ಹಿರಿಯರ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಓಕೆನಾ, ಅದರಲ್ಲಿ ಊರಿನ ಜನಸಂಖ್ಯೆ 3500ದಾಗ 5 ಭಾಗ ಮಾಡಿದರೆ 5 ಭಾಗದಾಗ 2 ಭಾಗ ಹಿರಿಯರು ಇದ್ದಾರೆ ಅಂತ ಹೇಳ್ದಂಗೆ. ಓಕೆನಾ, ಈಗ ಅರ್ಥ ಆಯ್ತಲ್ಲ ಮಕ್ಕಳೇ. ಹಾಗಾದರೆ ನಾವೇನು ಮಾಡಬೇಕು, ಫ್ರ್ಯಾಕ್ಷನ್ ಡೈರೆಕ್ಟಾಗಿ ಕೊಟ್ಟಾರೆ, ಇಲ್ಲಿ ಮಿಕ್ಸ್ಡ್ ಫ್ರ್ಯಾಕ್ಷನ್ ಕೊಟ್ಟಿಲ್ಲ, ಡೈರೆಕ್ಟಾಗಿ ಫ್ರ್ಯಾಕ್ಷನ್ ಕೊಟ್ಟರೆ ಅಂದರೆ ಭಿನ್ನ ರಾಶಿ ಕೊಟ್ಬಿಟ್ರೆ ನಾವೇನು ಮಾಡಬೇಕು, ಇಂಟು ಮಾಡ್ಕೋಬೇಕು. ಇಂಟು ಎಷ್ಟಿದೆ ಅಲ್ಲಿ 3500. ಮಕ್ಕಳು ಈ ಥರ ಬಂದಾಗ ಏನು ಮಾಡಬೇಕು, ಇದನ್ನು ಕಳಿಬೇಕು. 3 ಇಲ್ಲಿ 5 ಇದೆ, 3 7 ಎಷ್ಟು ಹಂಗಾರೆ 5 3 7. ಓಕೆನಾ, ಅಂದರೆ 5 7 35 ಪಕ್ಕದಾಗ 2 0. ಓಕೆನಾ, ಹಂಗಾರೆ ಎಷ್ಟಾಯ್ತು ನೋಡ್ರಿ ಮಕ್ಕಳು. ಹಾಗಾದರೆ ಕೊಟ್ಟಿರೋ 35 3500ರಲ್ಲಿ 700 ಆದರೂ ಅಂದರೆ 2 ಪಟ್ಟು ಡಬಲ್ ಅಂದರೆ 1400. ಅಂದರೆ ಹಿರಿಯರ ಸಂಖ್ಯೆ ಎಷ್ಟು, 1400. ಅಂದರೆ ಹಿರಿಯೂರು ತಾಲೂಕಿನಲ್ಲಿ ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಓಕೆನಾ, 1400.
ಹಾಗಾದರೆ ಹಿರಿಯೂರು ತಾಲೂಕಿನಲ್ಲಿ ಒಂದು ಹಳ್ಳಿಯಲ್ಲಿ 3500 ಜನಸಂಖ್ಯೆ ಇದೆ. ಆ ಹಳ್ಳಿಯಲ್ಲಿ 2/5 ನಾಗರಿಕರಿದ್ದಾರೆ. ಹಾಗಾದರೆ ಹಿರಿಯರ ನಾಗರಿಕ ಸಂಖ್ಯೆ ಎಷ್ಟಪ್ಪ ಅಂದರೆ 1400. ಮಕ್ಕಳಿಗೆ ಗೊತ್ತಾಯ್ತಲ್ಲ ಎಷ್ಟು ಜನಸಂಖ್ಯೆ ಐತಿ ಅಂದ್ರೆ 3500 ಜನಸಂಖ್ಯೆ ಐತಿ. ಅದರಲ್ಲಿ ಎಷ್ಟು ಪಟ್ಟು 5 ಭಾಗ ಮಾಡಿದ್ರೆ ಈ 3500ರಲ್ಲಿ 5 ಭಾಗ ಮಾಡಿದಂಗೆ ಆ 5 ಭಾಗ ಮಾಡಿದರೆ 5 ಭಾಗದಾಗೆ 2 ಭಾಗ ಏನಾಗ್ಯಾರ ಹಿರಿಯರು ಅದಾರ. ಓಕೆನಾ? ಈ ಹಿರಿಯರು ಅದಾರ ಎಷ್ಟು ಅದಾರ 1400 ಜನ. 1400 ಜನ ಏನಿದಾರ ಹಿರಿಯರು ಅದಾರ ಅಂತ ಹೇಳ್ದಂಗೆ. ಹಾಗಾದರೆ ಮುಂದಿನ ಪ್ರಶ್ನೆ ನೋಡಿ ಮಕ್ಕಳಾಗಾದರೆ ಭಿನ್ನ ರಾಶಿಯ ಭಾಗಾಕಾರ. ಭಿನ್ನ ರಾಶಿಯ ಭಾಗಾಕಾರ ಅಂದರೆ ಮಕ್ಕಳು ಯಾವ ಥರ ಇರುತ್ತಂದರೆ ಇಲ್ಲಿ ನೋಡ್ರಿ 2/6. ಓಕೆನಾ? 2/6 ಹೋಲ್ ಡಿವೈಡೆಡ್ ಬೈ ಯಾವ ಥರಪ್ಪ ಅಂದರೆ 3/2. ಈ ಥರ ಬಂದಾಗ ಯಾವ ಥರ ಮಾಡಬೇಕು? ಓಕೆ, ಈಗ ಏನು ಮಾಡ್ತೀವಿ, ಇದನ್ನು ಒಂದು ಫಾರ್ಮುಲಾ ಐತಿ, A/B = C/D ಅಂತ ಕೊಡ್ತೀವಿ. ಓಕೆನಾ? ಆಮೇಲೆ ಈ A/B ಹಂಗೆ ಬರ್ಕೊತೀವಿ. ಇದಿರುತ್ತಲ್ಲ ಉಲ್ಟಾ ಆಗುತ್ತೆ, D/C ಅಂತ ಆಗುತ್ತೆ. D/C ಅಂತ ಆಗುತ್ತೆ. ಅಂದರೆ ಇದನ್ನು ಉಲ್ಟಾ ಬರಿತೀವಿ, ರೆಸಿಪ್ರೋಕಲ್ ಆಗುತ್ತೆ ಯಾವಾಗ ಡಿವೈಡ್. ಇಲ್ಲ ಇದು ನಾರ್ಮಲ್ ಆಗೇ ಬರ್ಕೋಬೇಕಂದ್ರೆ ಮಕ್ಕಳೇ A/B ಅಂತ ಬರ್ಕೊಂಡ್ರಿ, C/D ಅಂತ ಬರ್ಕೊಂಡ್ರಿ. ಇದನ್ನು ಯಾವ ಥರ ಬರಿಬೋದು ಅಂದರೆ A/B / C/D ಅಂತ ಬರ್ಕೋಬೇಕು. ನಮಗಿದು ಲೆಕ್ಕ ಮಾಡಬೇಕಾದ್ರೆ A/B × D/C ಆಗುತ್ತೆ. ಓಕೆನಾ? ಹಾಗಾದರೆ ಮಕ್ಕಳು ಯಾವ ಥರ ಇದನ್ನು ಯಾವ ಥರ ಬರ್ಕೊಂಡ್ರೆ ಹಂಗಾರೆ ಇಲ್ಲಿ ನೋಡಿರಿ, ಇದನ್ನು ಯಾವ ಥರ ಬರ್ಕೋಬೋದು 2/6 ಹೋಲ್ ಡಿವೈಡೆಡ್ ಬೈ 2/3 ಅಂತಿದೆ. ಇದನ್ನೇನು ಬರೆದೆ 2/6 ಡಿವೈಡೆಡ್ ಬೈ 2/3 ಅಂತಿದೆ. ಓಕೆನಾ? ಇದು ರೆಸಿಪ್ರೋಕಲ್ ಮಾಡಬೇಕಲ್ಲ, ಏನಾಯ್ತು ಹಾಗಾದರೆ ನೋಡಿ ಮಕ್ಕಳು. ಹಾಗಾದರೆ 2/6 ಹಂಗೆ ಬರ್ಕೊಂಡೆ. ಓಕೆನಾ? ಇಂಟು ಅಂದರೆ ಡಿವೈಡ್ ಅಂದರೆ ಕಡ್ತಾ ಹೊಡಿಬೇಕಲ್ಲ, ಇದನ್ನೇನಾಗುತ್ತೆ ರೆಸಿಪ್ರೋಕಲ್ ಆಯಿತು 3/2 ಆಯಿತು. ಓಕೆ, ಹಾಗಾದರೆ ಇಂಟು 1/1 ಅಂತ ಮಾಡಿಕೊಂಡು ಇದು ರೆಸಿಪ್ರೋಕಲ್ ಆಯಿತು. 2 1 2, 3 1 3 2 ಏನು ಬಂತು, ಇಲ್ಲಿ 1 ಉಳಿತು 1/2. ಓಕೆನಾ? ಭಾಗಾಕಾರ ಕ್ರಮ ಯಾವ ಥರ ಮಾಡ್ಬೇಕಂತ ಹೇಳಿ ಗೊತ್ತಾಯ್ತಲ್ಲ ಮಕ್ಕಳು. ಹಾಗಾದರೆ ನೋಡಿರಿ, ಹಾಗಾದರೆ ಇದೇ ಥರದ ಮೇಲೆ ಪ್ರಾಬ್ಲಮ್ಸ್ ಬಂದಾಗ ಯಾವ ಥರ ಸೊಲ್ಯೂಷನ್ ಮಾಡಬೇಕು. ಹಾಗಾದರೆ ಇನ್ನೊಂದು 2 ಪ್ರಾಬ್ಲಮ್ ಮಾಡಮ್ರಿ ಮಕ್ಕಳು. ಹಾಗಾದರೆ ಇಲ್ಲಿ ನೋಡಿರಿ 6/8 ಹೋಲ್ ಡಿವೈಡೆಡ್ ಬೈ 2/4 ಯಾವ ಥರ ಮಾಡೋದು ಇವಾಗ ವಾಪಸ್ ಮಾಡಿರಿ. ಓಕೆನಾ? 6/8 ಡಿವೈಡೆಡ್ ಬೈ 2/4 ಇದನ್ನ ರೆಸಿಪ್ರೋಕಲ್ ಮಾಡಬೇಕಲ್ಲ ಮಕ್ಕಳೇ. 6/8 ಇಂಟು 4/2 2 3 4 2. ಓಕೆನಾ? 3/2. ಹಾಗಾದರೆ ಇನ್ನೊಂದು ಮಾಡಮ್ರಿ 2/4 ಡಿವೈಡೆಡ್ ಬೈ 1/2. ಹಾಗಾದ್ರೆ ನೋಡಿ ಮಕ್ಕಳು ಏನಾಯ್ತು, ಹಾಗಾದರೆ ಉಲ್ಟಾ ಮಾಡಬೇಕಲ್ಲ. 2/4 ಇಂಟು 2/1. ಈ 2 2 1 2 1 1 2 2/2 ಅಂದರೆ 2 1 2 ಅಂದರೆ ಏನು ಬಂತು, 1 ಆನ್ಸರ್ ಬಂತು. ಓಕೆ ಮಕ್ಕಳು, ಈ ಥರ ಗೊತ್ತಾಯ್ತಲ್ಲ ಯಾವ ಥರ ಮಾಡಬೇಕಂತ. ಇದ್ರ ಮೇಲೆ ಪ್ರಾಬ್ಲಮ್ಸ್ ಇದೆ ಮಕ್ಕಳೇ. ಓಕೆನಾ? ಇದ್ರ ಮೇಲೆ ಪ್ರಾಬ್ಲಮ್ಸ್ ಇದೆ, ಈ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ ಯಾವ ಥರ ಅಂತ ಹೇಳಿ. ಓಕೆ ನೋಡಿ ಮಕ್ಕಳೇ, ಒಬ್ಬ ರೈತನು ಸಂತೆಯಲ್ಲಿ ತನ್ನಲ್ಲಿರುವ ಕರುವಿನ ದಂಡೆಯನ್ನು ಮಾರಾಟ ಮಾಡಲು, ಅಂದರೆ ಕರು ಒಂದು ಇರುತ್ತೆ, ಆ ಕರುವಿಗೆ ದಂಡೆ ಅಂತ ಹೇಳ್ಕೊಡ್ತಾರಲ್ಲ ಮಕ್ಕಳೇ, ಆ ದಂಡೆ ಮಾಡೋಕ್ಕೆ 57 × 1/2 57 1/2 ಮೀಟರ್ ಹಗ್ಗವನ್ನು ತಗೊಂಡು ತರ್ತಾನೆ. ಒಂದು ಹಗ್ಗ ಒಂದು ಕರುವಿಗೆ, ಅಂದ್ರೆ ಒಂದು ಕರುವನ್ನು ಏನಾರು ಹಗ್ಗ ಕಟ್ಟಬೇಕಂದ್ರೆ ಅದಕ್ಕೆ ಎಷ್ಟು ಬೇಕಾಗಾದರೆ 2 × 1/2 ಬೇಕು. ಮೀಟರ್ಗೆ ಒಂದು ತುಂಡಿನಂತೆ ಕತ್ತರಿಸಿದರೆ ಅವನಲ್ಲಿ ಇರುವ ಕರುಗಳ ಸಂಖ್ಯೆ ಎಷ್ಟು ಅಂತ ಕೇಳಿ. ಮಕ್ಕಳೇ ಏನು ಮಾಡ್ಯಾನೆ, ಒಬ್ಬ ರೈತ ಒಂದು ಹಗ್ಗ ತೊಗೊಂಡಾನೆ. ಒಂದು ಹಗ್ಗದ ಉದ್ದ ಎಷ್ಟಪ್ಪ ಅಂದ್ರೆ 57 × 1/2 ಅಂದರೆ 57.5 ಮೀಟ್ರ್ ಹಗ್ಗನ ತೊಗೊಂಡಾನೆ. 57.5 ಮೀಟ್ರ್ ಇದ್ದಂಗೆ. ಓಕೆನಾ? ಅದರಲ್ಲಿ ಒಂದು ಕರುವಿಗೆ ಒಂದು ಹಗ್ಗ ಮಾಡ್ಬೇಕಂದ್ರೆ 2.5 ಮೀಟ್ರ್ ಬೇಕು. ಒಂದು ಕರುವಿಗೆ ಒಂದು ಹಗ್ಗ ಮಾಡ್ಬೇಕಂದ್ರೆ 2.5 ಮೀಟ್ರ್ ಬೇಕು. ಅಂದರೆ ಒಂದೊಂದು ಕಟ್ ಮಾಡ್ತಾನೆ. ಹಾಗಾದರೆ ಅವನು ಎಷ್ಟು ಹಗ್ಗ ಮಾಡ್ತಾನೆ ಅಂತಂದರೆ ಅಷ್ಟು ಕರು ಇದೆ ಅಂತ ಅರ್ಥ. ಹಾಗಾದರೆ ಎಷ್ಟು ಕರು ಇದೆ ಅಂತೇಳಿ ಡೈರೆಕ್ಟಾಗಿ ಕೇಳ್ಯಾರೆ. ಇದನ್ನೇನು ಮಾಡ್ಬೇಕು ನಾವು, ನಾರ್ಮಲಾಗಿ ಸೇಮ್ ಅದೇ ಫ್ರ್ಯಾಕ್ಷನ್ ಮೆಥಡ್ನ ಡಿವೈಡ್ ಮಾಡಿಕೊಂಡ್ರೆ ಈಸಿಯಾಗಿ ಬರುತ್ತೆ. ಓಕೆ ಮಕ್ಕಳೇ, ಹಾಗಾದರೆ ಇಲ್ಲಿ ನೋಡಿರಿ ಯಾವ ಥರ. ಮೊದಲು ಇದನ್ನೇನು ಮಾಡಬೇಕು, ಡಿವೈಡ್ ಮಾಡ್ಕೊರಿ. ಓಕೆನಾ? 57 2. ಓಕೆನಾ? ಇಲ್ಲಿ ಏನು ಮಾಡಿ ಇಂಟು ಮಾಡಿರಿ. 7 2 14 4 ಕೈಲ 1 7 2 5 10 ಇದೊಂದು 11 ಪ್ಲಸ್ ಇದೊಂದು ಸೇರಿದರೆ 115. ಓಕೆನಾ? 115. ಓಕೆ ಮಕ್ಕಳು, ಈ ಥರ ಗೊತ್ತಾಯ್ತಲ್ಲ ಯಾವ ಥರ ಮಾಡಬೇಕಂತ ಇನ್ನೊಂದು ಸರಿ ತೋರಿಸಿ ನೋಡ್ರಿ. ಇಲ್ಲಿ
15 57 ಎಷ್ಟು ಹಗ್ಗ ಇದೆ 57 ಮೀಟ್ರ್ ಹಗ್ಗ 57.5 ಮೀಟ್ರ್ ಹಗ್ಗ ಇದೆ ಓಕೆನಾ. ಇದನ್ನು ಏನು ಮಾಡಬೇಕು ಮಿಕ್ಸ್ಡ್ ಫ್ರ್ಯಾಕ್ಷನ್ ಇದನ್ನ ಫ್ರ್ಯಾಕ್ಷನ್ನೇ ತೊಗೋಬೇಕು. ಇಲ್ಲಿ ನೋಡಿರಿ 7 2 14ಕ್ಕೆ 4 ಓಕೆನಾ ಕೈಲ 1 7 5 2 10 1 11 114 ಆಯಿತು. ಪ್ಲಸ್ 1 ಮಾಡಬೇಕಲ್ಲ ಪ್ಲಸ್ 1 ಎಷ್ಟಾಯಿತು 115/2 ಓಕೆ ಮಕ್ಕಳು ಇದು ಗೊತ್ತಾಯ್ತಲ್ಲ ಯಾವ ಥರ ಮಾಡಬೇಕಂತ. ಇವಾಗ ನೋಡಿರಿ 2 1/2 ಓಕೆನಾ 2 2 4 ಇದು 1 5 ಹಾಗಾದರೆ /5/2 ಅಂತ ಮಕ್ಕಳೇ. ಹಾಗಾದರೆ ಇದನ್ನು ಯಾವ ಥರ ಮಾಡಬೇಕು ಈಗ ಡಿವೈಡ್ ಬಂದಾಗ ನಾವೇನು ಮಾಡಬೇಕು ಮಲ್ಟಿಪ್ಲಿಕೇಶನ್ ರಿವರ್ಸ್ ಮಾಡ್ಕೋಬೇಕಲ್ಲ ಮಕ್ಕಳೇ. 115/2 ಕಾಮನ್ ಆಗಿ ಇದನ್ನು ತೊಗೊಂಡೇನಾ ಓಕೆನಾ. ಇದು ರೆಸಿಪ್ರೋಕಲ್ ಆಗಬೇಕಲ್ಲ ಇಂಟು ಆಗಿತ್ತು ಇಲ್ಲಿ ಇಂಟು ಆದರೆ ಏನಾಗಬೇಕು ರೆಸಿಪ್ರೋಕಲ್ ಆಗಬೇಕು 2/5 ಈ 2 ಕ್ಯಾನ್ಸಲ್ ಆಯಿತು 5 2 10 5 2 10ರಲ್ಲಿ 11ರಲ್ಲಿ 10 ಕಳೆದ್ರೆ 2 1 ಉಳಿತು 1 ಅಂದರೆ ಪಕ್ಕದಾಗ 5 ಆಯಿತು 15 ಆಯಿತು 5 3 15 5 3 15 ಅಂದರೆ 23 ಹಗ್ಗಗಳನ್ನು ಮಾಡ್ಬೋದು ನೋಡಿರಿ ಮಕ್ಕಳೇ. 57.5 ಮೀಟ್ರ್ ಹಗ್ಗ ತೊಗೊಂಡಾನೆ ಯಾರೋ ಒಬ್ಬ ರೈತ 57.5 ಮೀಟ್ರ್ ಹಗ್ಗ ತೊಗೊಂಡಾನೆ. ಒಂದು ಕರುವಿಗೆ ಹಗ್ಗ ಮಾಡಬೇಕಂದ್ರೆ 2.5 ಮೀಟ್ರ್ ಬೇಕು. ಒಂದು ಕರುವಿಗೆ ಹಗ್ಗ ಮಾಡಬೇಕಂದ್ರೆ 2.5 ಮೀಟ್ರ್ ಬೇಕು. ಎಷ್ಟು ಹಗ್ಗಗಳಾಗ್ತವೆ 23 ಹಗ್ಗಗಳಾಗ್ತವೆ. ಎಷ್ಟು ಕರುಗಳಿದೆ ಒಂದಂಗೆ ಆಯ್ತು ಹಾಗಾದ್ರೆ 23 ಕರುಗಳಿದೆ ಒಂದಂಗೆ ಆಯ್ತು. ಹಾಗಾದ್ರೆ ಎಷ್ಟು ಆನ್ಸರ್ ಹಂಗಾರೆ ಬಿ ಇಸ್ ದ ಆನ್ಸರ್ ಮಕ್ಕಳೇ. ಹಾಗಾದರೆ ಮುಂದಿನ ಪ್ರಶ್ನೆ ನೋಡಿರಿ. ಮನೆಯಲ್ಲಿ ನೀರಿನ ತೊಟ್ಟಿಯಲ್ಲಿ 120 ಲೀಟರ್ ನೀರನ್ನು ಸಂಗ್ರಹಿಸುವಷ್ಟು ಸ್ಥಳಾವಕಾಶವಿದೆ. ಆದರೆ ಈಗ ಅದರಲ್ಲಿ 3/4 ಭಾಗ ಮಾತ್ರ ನೀರಿದೆ. ಹಾಗಾದರೆ ಅದರಲ್ಲಿರುವ ನೀರಿನ ಪ್ರಮಾಣ ಕಂಡುಹಿಡಿಯಿರಿ ಅಂತ ಹೇಳಿದ್ರೆ ಮಕ್ಕಳು ನೋಡಿರಿ ಏನಂತಂದರೆ ಈಗ 120 ಲೀಟ್ರ್ ನೀರಿದಾವೆ. 120 ಲೀಟ್ರ್ ನೀರಿನಾಗ ಅಂದ್ರೆ ಈಗ ಒಂದು ಯಾವುದೋ ಒಂದು ಡಬ್ಬಿ ಒಂದು ಟ್ಯಾಂಕ್ ಇದೆ ಓಕೆನಾ. ಇದರಲ್ಲಿ ಎಷ್ಟು ನೀರು ಇದಾವೆ ಅಂತಂದ್ರೆ ಇದು ಎಲ್ಲ 100% 4 ಪಟ್ಟಿದ್ದಂಗೆ ಎಷ್ಟು ಪಟ್ಟು 4 ಪಟ್ಟಿದ್ದಂಗೆ. ಇಲ್ಲಿ ನಾನು ಡೈರೆಕ್ಟಾಗಿ ಹಿಂಗೆ ಮಾಡಿಬಿಡ್ತೀನಿ 4 ಪಟ್ಟನ್ನು ಡಿವೈಡ್ ಮಾಡ್ತೀನಿ. ಎಷ್ಟು ಪಟ್ಟಾಗಿ 4 ಪಟ್ಟಾಗಿ. ಇದು 1 ಪಟ್ಟು ಇದು 2 ಪಟ್ಟು ಇದು 3 ಪಟ್ಟು ಮ್ಯಾಲಿರೋದೇನು 4 ಪಟ್ಟು. ಅಂದರೆ ಈ ನೀರು ತುಂಬಕ್ಕಾದ್ರೆ ಎಷ್ಟು ಪಟ್ಟು ಬೇಕು 4 ಪಟ್ಟು ಬೇಕು. 4 ಪಟ್ಟಲ್ಲಿ 3 ಪಟ್ಟು ಏನಾಗ್ಯಾವ ನೀರು ತುಂಬ್ಯಾವ ಏನಾಗ್ಯಾವ ನೀರು ತುಂಬಿದೆ ಓಕೆನಾ ಮಕ್ಕಳೇ. ಹಾಗಾದರೆ ಅವ್ರು ಏನು ಕೇಳ್ಯಾರ ನೀರಿದೆ. ಹಾಗಾದರೆ ಅದರಲ್ಲಿರುವ ನೀರಿನ ಪ್ರಮಾಣ ಅಂದರೆ ಈ 3 ಪಟ್ಟು ಎಷ್ಟು ಲೀಟ್ರ್ ಇದೆ ಅಂತ ಅಂದರೆ ಟೋಟಲ್ ಇದು ಎಷ್ಟು ಹಿಡಿಯುತ್ತೆ ಮಕ್ಕಳೇ ಹಂಗಾರೆ 120 ಲೀಟ್ರ್ ನೀರು 120 ಲೀಟ್ರ್ ನೀರಿದೆ. ಹಾಗಾದರೆ ಅದರಲ್ಲಿ 3/4 ಪಟ್ಟು ಏನಾಗೈತೆ ನೀರು ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಹಾಗಾದರೆ ನಾವೇನು ಮಾಡಬೇಕು 3/4 ಹಾಗೆ ಬರ್ಕೊಂಡ್ವಿ ಡಿವೈಡೆಡ್ ಬೈ ಇವಾಗ ಯಾವ ಥರ ಅಂತಂದರೆ 1/120 ಇದ್ದಂಗೆ ಓಕೆನಾ. ಇದನ್ನು ಇಂಟು ಮಾಡಿದ್ರೆ ಏನಾಗುತ್ತೆ 4 ಇಂಟು ಇದು ರೆಸಿಪ್ರೋಕಲ್ ಆಗಬೇಕಲ್ಲ 120/1 1 1 3 1 3 ಹಂಗೆ ಇರುತ್ತೆ ಓಕೆನಾ ಏನು ಚೇಂಜ್ ಆಗೋಲ್ಲ. 4 1 4 3 12 4 3 ಅಂದರೆ 12 ಅಂದರೆ 30 ಆಯಿತು. 30 ಇಂಟು 3 ಇಲ್ಲಿ 3 ಉಳಿತು ಓಕೆನಾ ಮಕ್ಕಳು ಏನಾಯ್ತು ಇಲ್ಲಿ 3 ಉಳಿತು ಇಂಟು 30 3 3 9 3 3 9 ಅಂದರೆ 90 ಓಕೆನಾ. ಈಗ 120 ಲೀಟ್ರಲ್ಲಿ ಇದು 30 ಲೀಟ್ರ್ ಇಡುತ್ತೆ ಇದು 30 ಲೀಟ್ರ್ ಇಡುತ್ತೆ ಇದು 30 ಲೀಟ್ರ್ ಇಡುತ್ತೆ ಇದು 30 ಲೀಟ್ರ್ ಇಡುತ್ತೆ 30 + 30 60 ಪ್ಲಸ್ ಇದೊಂದು 90 ಅಂದರೆ ಎಷ್ಟು ಲೀಟ್ರ್ ನೀರು ಹಿಡಿದಿದೆ ಆಲ್ರೆಡಿ ಇದು 90 ಲೀಟ್ರು ನೀರು ಹಿಡಿದಿದೆ. ಅಂದರೆ ನೀನು 30 ಲೀಟ್ರ್ ಏನಾಗೈತೆ ಖಾಲಿ ಐತೆ ಅಂತ ಅರ್ಥ. ಅಂದರೆ ಎಲ್ಲ ಸೇರಿಸಿ ಏನಾಯಿತು 120 ಲೀಟ್ರ್ ಆಯಿತು ಓಕೆನಾ ಮಕ್ಕಳು. ಈಗ ಗೊತ್ತಾಯ್ತಲ್ಲ ಯಾವ ಥರ ಕ್ವಶನ್ಸ್ ಇದು ಮಾಡಿದಾರಂತೆ. ಹಾಗಾದರೆ ಮುಂದಿನ ಪ್ರಶ್ನೆ ನೋಡಿರಿ ದಶಮಾಂಶಗಳ ಭಿನ್ನರಾಶಿ. ನೆಕ್ಸ್ಟ್ ನಿಮ್ಗೊಂದು ಚಾಪ್ಟರ್ ಬರುತ್ತೆ ದಶಮಾಂಶಗಳ ಬಗ್ಗೆ ಅದರಲ್ಲಿ ತುಂಬ ಹೇಳ್ಕೊಡ್ತೀನಿ. ಇವಾಗ ಈ ಥರ ಬಂದ ಪ್ರಾಬ್ಲಮ್ ಯಾವ ಥರ ಸಾಲ್ವ್ ಮಾಡಬೇಕು ನೋಡಿ ಮಕ್ಕಳೇ. ಈ ಥರ ಕೊಟ್ಟರು ಓಕೆನಾ ದಶಮಾಂಶ ಅಂತ ಹೇಳ್ತಾರೆ. ದಶಮಾಂಶ ಅಂದರೆ 0.1 ಅಂತ ಹೇಳ್ತೀವಿ ಅಂದರೆ ದಶಮಾಂಶ 1 ಅಂತ ಹೇಳ್ತೀವಿ. ಈ ಥರ ಬಂದಾಗ ಇದನ್ನು ಏನಪ್ಪ ಅಂದರೆ 1/10 ಅಂತ ಬರ್ಕೋಬೋದು ಓಕೆ. ಇದನ್ನು ಉಲ್ಟಾ ಮಾಡಿರಿ. ಈಗ ಒಂದು ದೊಡ್ಡ ಸಂಖ್ಯೆ ಇದೆ ಒಂದು ಚಿಕ್ಕ ಸಂಖ್ಯೆ ಇದೆ ಏನು ಮಾಡ್ತೀವಿ ನಾವು 0 ಪಾಯಿಂಟ್ ಅಂದರೆ ಇಲ್ಲಿ 0 ತೊಗೊಂಡು ಓಕೆನಾ. 10 1 10 10 1 10 ಹಾಗಾದ್ರೆ ಇಲ್ಲಿ ಏನು ಬಂತು 0.1 ಬಂತಿಲ್ಲ ಇದೇ 0.1 0.1 ಏನಂತ ಬರಿಬೋದು 1/10 ಅಂತ ಮಕ್ಕಳು ಬರಿಬೋದು ಓಕೆನಾ. ಆ ಥರ ಬಂದಾಗ ಪ್ರಾಬ್ಲಮ್ ಯಾವ ಥರ ಸಾಲ್ವ್ ಮಾಡಬೇಕಂತ ಇಲ್ಲಿ ಒಂದು ಪ್ರಶ್ನೆ ಇದೆ ನೋಡಿರಿ. ಒಂದು ಕಿರಾಣಿ ಅಂಗಡಿಯಲ್ಲಿ 0.25 ಲೀಟರ್ ಅಳತೆಯ 65 ಶೇಂಗಾ ಎಣ್ಣೆಯ ಪ್ಯಾಕೆಟ್ಗಳಿವೆ. ಹಾಗಾದರೆ ಅಂಗಡಿಯಲ್ಲಿರುವ ಎಣ್ಣೆಯ ಪ್ರಮಾಣ ಎಷ್ಟು ಅಂತ ಕೇಳಿದ್ದಾರೆ ನೋಡಿರಿ ಮಕ್ಕಳೇ. ಇಲ್ಲಿ ಏನು ಕೇಳ್ಯಾರ 0 ಪಾಯಿಂಟ್ ಅಂದರೆ ಒಂದು ಪಾಕೆಟ್ ಇದೆ. ಈ ಒಂದು ಪಾಕೆಟ್ಗೆ ಎಷ್ಟು ಎಷ್ಟು ಲೀಟ್ರ್ ಇದೆ ಅಂದ್ರೆ 0.25 ಲೀಟ್ರ್ ಇದೆ ಓಕೆನಾ. ಹಾಗಾದರೆ ಅಂಥ ಶೇಂಗಾ ಪ್ಯಾಕೆಟ್ ಎಷ್ಟಿದೆವು 65 ಇದಾವೆ ಓಕೆನಾ. ಹಾಗಾದರೆ ಟೋಟಲ್ ಎಷ್ಟು ಲೀಟ್ರು ಒಂದು ಪ್ಯಾಕೆಟ್ಗೆ ಇದರಲ್ಲಿ ಒಂದು ಪ್ಯಾಕೆಟ್ಗೆ 0.2 2 ಪ್ಯಾಕೆಟ್ಗೆ 2 ಪಾಯಿಂಟ್ ಅಂದರೆ 0.25 ಅಂದರೆ ಎಷ್ಟಾಯಿತು
ಅರ್ಧ ಲೀಟ್ರ್ ಆಯಿತು. ಓಕೆನಾ, 50 0.5 ಅಂತಂದರೆ ಅರ್ಧ ಲೀಟ್ರ್. ಇಂಥವು 4 ಸೇರಿದರೆ 1 ಲೀಟ್ರ್. ಹಾಗಾದರೆ ಎಷ್ಟು ಲೀಟ್ರ್ ಎಣ್ಣೆ ಇದೆ ಅಂತ ಕೇಳ್ದಂಗೆ. ಅವಾಗ ಏನು ಮಾಡ್ಬೇಕು ಮಕ್ಕಳೇ, ಡೈರೆಕ್ಟಾಗಿ ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಬೇಕಾಗತ್ತೆ. ಓಕೆನಾ, ಈಗ ಏನು ಮಾಡಿರಿ ಇದನ್ನು 65 ಇಂಟು ತಡೆ ಮಕ್ಕಳೇ 65 ಇಂಟು ಈಗ 0.2 ಬಿಟ್ಬಿಡ್ರಿ, ಲಾಸ್ಟಿಗೆ ಹಾಕೊಂಬಿಡಿ. ಯಾವಾಗ ಅಂತಂದರೆ ಕೊನೆಯ ಸಂಖ್ಯೆ ಎಷ್ಟು ಸಂಖ್ಯೆ ಇದೆಯಲ್ಲ ಅದ್ರ ಮೇಲೆ ಡಾಟ್ ಹಾಕೊಂಬಿಡಿ. 25 ಡೈರೆಕ್ಟಾಗೆ ಬರ್ಕೊಂಬಿಡಿ. ಓಕೆ ಮಕ್ಕಳೇ, ಈಗ ಗೊತ್ತಾಯ್ತಲ್ಲ. 25 5ಲೇ 125, 25 5ಲೇ 125 5 ಕೈಲ 12, 25 125 5 ಕೈಲ 12, 25 6ಲೇ 150, 150 ಪ್ಲಸ್ 12. ಓಕೆನಾ, 2 6 162 ಏನಾಯಿತು 1625. 1625ರಾಗ ಇಲ್ಲಿ ಎಷ್ಟು ಆದಮೇಲೆ 2 ಪಾಯಿಂಟ್ ಇದೆ, 1 2 2 ಸಂಖ್ಯೆ ಆದಮೇಲೆ ಪಾಯಿಂಟ್ ಇದೆ, 1 2 2 ಸಂಖ್ಯೆ ಆದಮೇಲೆ ಪಾಯಿಂಟ್. ಹಂಗಾರೆ 16.25 ಲೀಟರ್. ಹಂಗಾರೆ ಟೋಟಲ್ ಆಯಿಲ್ ಎಷ್ಟೈತೆ ಹಂಗಾರೆ ಅಂಗಡಿ ಒಳಗಡೆ 16.25 ಲೀಟರ್. ಹಾಗಾದರೆ ಇಲ್ಲಿ ನೋಡ್ರಿ ಆಪ್ಷನ್ನು ಡಿ ಇಸ್ ದ ಸರಿ ಆನ್ಸರ್. ಓಕೆನಾ ಮಕ್ಕಳೇ, ಈ ಥರ ಬಂದಾಗ ಯಾವ ಥರ ಪ್ರಶ್ನೆನ ಸಾಲ್ವ್ ಮಾಡ್ಬೇಕಂತ ಹೇಳಿ ಗೊತ್ತಾಯ್ತಲ್ಲ. ನೋಡಿರಿ ಎಲ್ಲ ಥರ ಫ್ರ್ಯಾಕ್ಷನ್ ಒಳಗಡೆ ಅದರ ಟೈಪ್ಸ್ ಯಾವುವು, ಅದರಲ್ಲಿ ಸಂಕಲನ ಯಾವುದು, ವ್ಯವಕಲನ ಯಾವುದು, ಸಂಕಲನ ವ್ಯವಕಲನ ಕೊಟ್ಟಾಗ, ಗುಣಾಕಾರ ಕೊಟ್ಟಾಗ, ಭಾಗಾಕಾರ ಕೊಟ್ಟಾಗ, ಮತ್ತು ದಶಮಾಂಶಗಳಲ್ಲಿ ಯಾವ ಥರ ಭಿನ್ನ ರಾಶಿನ ಸಾಲ್ವ್ ಮಾಡಬೇಕಂತ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಓಕೆನಾ, ಹಾಗಾದರೆ ಮಕ್ಕಳೇ ಮುಂದಿನ ಅಧ್ಯಾಯದೊಂದಿಗೆ ನಾನು ನಿಮ್ಗೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.